ಏನು ಕೇಳಿದ್ರು ಕೇಳು. ನಮ್ಮ ಹುಡುಗಿಯರ ಬೆಳ್ಳ ಕಣಂಗ್ ಮಾಡಿಕ್ಕೆ ಥ್ಯಾಂಕ್ ಯು. ನಮ್ನೆಲ್ಲ ಬಿಟ್ಟು ಹೋಗ್ತಿದ್ದೀವಿ, ಏನು ಅನ್ನಿಸ್ತಾ ಇಲ್ವೇನೋ. ನಾಳೆ ಬೆಳಗ್ಗೆ ಬರ್ತೀವಿ. ನಮ್ಮ ಮನೆಗಿರು ಒಂದೇ ಕೊಂಡು ಅಲ್ಲೋಡ ಏನ್ ಖುಷಿ ನೋಡ. ತೋಡ್ಕೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದ ಅಡುಗೆಗೆ ಬಂದ್ಬಿಟ್ಟು ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಖುಷಿಗೆ ಮೊಟ್ಟೆ ತಿನ್ಸೋಣ ಅಂತ ಅಂದ್ಕೊಂಡೆ. ಹೇಗೆ ಮೊಟ್ಟೆ ಬೇಯಿಸ್ಬೇಕಾಗಿತ್ತು, ಆ್ಯಂಡ್ ಜೊತೆಗೆ ನಾನು ಸಾಂಬಾರು ಕೂಡ ಮಾಡಬೇಕಾಗಿತ್ತು. ಸೊ ಮೊಟ್ಟೆ ಸಪ್ರೇಟ್ ಬೇಯಿಸೋದು ಯಾಕೆ, ಇಲ್ಲ ನನಗೆ ಸಪ್ರೇಟ್ ಸಾಂಬಾರು ಮಾಡ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರೇ ಮಾಡಿಬಿಟ್ರೆ ಡೈರೆಕ್ಟಾಗಿ ಅವಳಿಗೆ ಮೊಟ್ಟೆ ತಿನ್ನಿಸ್ದಾಗ ಆಗುತ್ತೆ, ಊಟ ಮಾಡಿಸ್ದಾಗ ಆಗುತ್ತೆ, ಆ್ಯಂಡ್ ನಮಗೂ ಕೂಡ ಊಟ ಮಾಡಿದಾಗ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ರೈಸು ಬೆಳಗ್ಗೆನೇ ಮಾಡಿದ್ದೆ. ಸೋಮ್ಗೆ ರೈಸು ಚಿತ್ರಾನ್ನ ಏನಾದ್ರು ಕಲ್ಸೋದಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಮಾಡಿದೆ. ಬಿಸಿಯನ್ನು ರೈಸ್ ಇದ್ದಿದ್ದರಿಂದ ಬಿಸಿ ಬಿಸಿ ಸಾಂಬಾರು ಮಾಡಿಬಿಟ್ರೆ ಒಂದು ಸ್ವಲ್ಪ ಆಗ್ಬಿಡುತ್ತೆ. ಅಂದರೆ ಏನು ಮೊಟ್ಟೆ ಸಾರು, ಟೊಮೊಟೊ ಸಾರು ಈ ಥರ ಅನ್ಕೊತಿದ್ದೆ. ಸರಿ ಮೊಟ್ಟೆ ಸಾರೇ ಮಾಡೋಣ ಡೈರೆಕ್ಟಾಗಿ ಅಂತ. ಈರುಳ್ಳಿ, ಒಂದು ಸ್ವಲ್ಪ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಖಾರದ ಪುಡಿ, ತೆಂಗಿನಕಾಯಿ ಇದೆಲ್ಲನೂ ರುಬ್ಬಿ ಈರುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿ ಈ ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಹಾಕಿ ಸ್ವಲ್ಪ ತೆಳುಗೆ ಇದು ಮಾಡ್ತಾಯಿದ್ದೀನಿ. ಆ್ಯಂಡ್ ಜೊತೆಗೆ ಇವತ್ತು ಬಂದು ನೈಟ್ಗೆ ಸೋಮ್ ಮತ್ತು ಊಟಕ್ಕೆ ಸಿಗೋದು. ಆಲ್ರೆಡಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದೆ, ಲಂಚ್ ಬಾಕ್ಸ್ ಕಟ್ಟಿದ್ದೀನಿ. ನಾನು ನೈಟ್ಗೆ ಮತ್ತೆ ಏನಾದ್ರು ಅಡುಗೆ ಮಾಡಬೇಕಾಗುತ್ತಲ್ಲ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಹೇಗೋ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಬಿದೆ ಅಲ್ವಾ, ಸ್ವಲ್ಪ ತೆಳುಗೆ ಮಾಡಿಬಿಟ್ರೆ ಆ ಸಾಂಬಾರನ್ನ ಸ್ವಲ್ಪ ತೆಗೆದಿಟ್ಬಿಟ್ರೆ ಸೋಮ್ ಇವತ್ತು ಮೊಟ್ಟೆ ತಿನ್ನೋ ಹಾಗಿರಲಿಲ್ಲ. ನಾವು ಮೊಟ್ಟೆ ಸಾರು ಮಾಡ್ಕೋತಾ ಇರೋದು ಮೊಟ್ಟೆ ಡೈರೆಕ್ಟಾಗಿ ಅದರಲ್ಲೇ ಹೊಡೆದು ಬಿಡ್ತೀನಿ. ಅಂದರೆ ಬೇಯಿಸ್ಬಿಟ್ಬೇಕಾದ್ರೂ ಬಿಡ್ಬೋದು, ಇಲ್ಲ ಅಂತಂದರೆ ಓಪನ್ ಅಂದರೆ ಮೊಟ್ಟೆ ಹೊಡೆದ್ಬಿಡ್ಬೇಕಾದ್ರೂ ಅದರೊಳಗಡೆ ಬಿಡ್ಬೋದು. ಆದ್ದರಿಂದ ಒಂದು ಸ್ವಲ್ಪ ಸಾಂಬಾರನ್ನ ಸೋಮ್ಗೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಬಿಟ್ಟು ಆಮೇಲೆ ಮೊಟ್ಟೆನ ಅದಕ್ಕೆ ಡೈರೆಕ್ಟಾಗಿ ಒಂದು 5-6 ಮೊಟ್ಟೆ ಹೊಡೆದು ಬಿಟ್ಟರೆ ನಮ್ಮೆಲ್ರಿಗೂ ಊಟಕ್ಕಾಗುತ್ತೆ ಅಂತ. ತುಂಬ ದಿನ ಆಗಿಬಿಟ್ಟಿತ್ತು ಮೊಟ್ಟೆ ಸಾರು ಮಾಡಿ. ಸೊ ಆದ್ದರಿಂದ ಸ್ವಲ್ಪ ತೆಳುಗೆ ಮಾಡಿದೆ. ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಅದು ಗಟ್ಟಿ ಆಗುತ್ತಲ್ಲ, ಅದಕ್ಕೆ ಮಧ್ಯಾಹ್ನ ಸೋಮ್ಗೆ ಎಷ್ಟು ಬೇಕೋ ನೈಟ್ಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟನ್ನು ಮಾತ್ರ ಒಂದು ಚಿಕ್ಕ ಪಾತ್ರೆಯಲ್ಲಿ ಎತ್ತಿಟ್ಟು ಸಪ್ರೇಟ್ ಅದನ್ನು ಕುದಿಲಿಕ್ಕೆ ಬಿಟ್ಟೆ ಸಾಂಬಾರನ್ನ. ಯಾಕೆಂದರೆ ಇದಕ್ಕೆ ಡೈರೆಕ್ಟಾಗಿ ನಾನು ಇವಾಗ ಮೊಟ್ಟೆ ಬೇಯಲಿಕ್ಕೆ ಹಾಕ್ತೀನಿ, ಅಂದರೆ ಮೊಟ್ಟೆ ಒಡೆದು ಹಾಕ್ತೀನಿ. ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ನಾನು ಕುದಿಲಿಕ್ಕೆ ಇಟ್ಟೆ ಒಂದು ಪಾತ್ರೆಯಲ್ಲಿ. ಯಾರ್ಯಾರಿಗೆ ಮೊಟ್ಟೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಯಾವ ರೀತಿ ಮಾಡ್ತೀರಾ ಅಂದರೆ ಮೊಟ್ಟೆನ ಈ ರೀತಿ ಒಡೆದ್ಬಿಟ್ಟು ಹಾಕ್ತೀರಾ, ಇಲ್ಲ ಡೈರೆಕ್ಟಾಗಿ ಮೊಟ್ಟೆ ಬೇಯಿಸ್ಬಿಟ್ಟು ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀರಾ, ಯಾವ ಥರ ಮಾಡ್ತೀರಾ, ಯಾವ ಥರ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಯಿತಾ. ಸೊ ಇನ್ನು ಇದು ಮೊಟ್ಟೆ ಎಲ್ಲ ಬಿಟ್ಟ ಮೇಲೆ ಸಾಂಬಾರು ಒಳಗಡೆ ಇನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಟ್ಟರೆ ಸಾಂಬಾರಿನ ರೆಡಿ ಆಗಿಬಿಡುತ್ತೆ. ಇನ್ನು ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಇದೆ, ಆದ್ದರಿಂದ ಒಂದು ಸ್ವಲ್ಪ ಮನೆಯೆಲ್ಲ ಕೂಲ್ ಥರ ಫೀಲ್ ಆಗ್ತಾ ಇತ್ತು. ಸೊ ಚೆಂದ ಅಂತ ಅನ್ನಿಸ್ತಾ ಇತ್ತು. ಇನ್ನು ಫ್ರೆಂಡ್ಸ್, ನೀವೇನಾದರೂ ನನ್ನ ಹೇರ್ನ ಅಬ್ಸರ್ವ್ ಮಾಡಿದ್ದೀರೋ ಏನೋ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿದ್ದೀರಾ ಅನಿಸುತ್ತೆ. ನನ್ನ ಹೇರು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ದೆ. ನನ್ನ ಬೇಬಿ ಹೇರ್ಸ್ ಏನಿತ್ತು ಅದೆಲ್ಲ ಚೆನ್ನಾಗಿ ಲೆಂತಿಯಾಗಿ ಗ್ರೋತ್ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ನಾನು ಈ 1 ಮಂತ್ಗಿನ್ನ ಜಾಸ್ತಿ ದಿನನೇ ಆಯಿತು ಅಂತ ಅಂದ್ಕೊತೀನಿ. ಸೊ 1 ಮಂತಿಂದ ನಾನು ಆ್ಯಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಸ್ಪ್ರೇನ ಅಪ್ಲೈ ಮಾಡ್ತಾಯಿದ್ದೀನಿ, ಅಂದರೆ ಯೂಸ್ ಮಾಡ್ತಾಯಿದ್ದೀನಿ. ಆದ್ದರಿಂದ ನನಗೆ ಇದ್ದ ಬೇಬಿ ಹೇರ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ನನ್ನ ಸ್ಕ್ಯಾಲ್ಪಲ್ಲಿ ಅಂದರೆ ಮುಂದೆಗಡೆ ಏನಿದೆ, ಮುಂದೆ ಇಲ್ಲೆಲ್ಲ ಗ್ಯಾಪು ಅಲ್ಲೆಲ್ಲ ಹೇರ್ಸು ಅಂದರೆ ಬೇಬಿ ಹೇರ್ಸು ಚಿಕ್ಕದಾಗಿ ಗ್ರೋತ್ ಆಗ್ತಾಯಿತ್ತು. ಸೊ ಅದೆಲ್ಲ ಲೆಂತಿಯಾಗಿ ಗ್ರೋತ್ ಆಗಿದೆ ಅಂತಲೇ ಹೇಳ್ಬೋದು. ಜಸ್ಟ್ ಇದನ್ನು ನಮ್ಮ ಸ್ಕ್ಯಾಲ್ಪ್ಗೆ ಸ್ಪ್ರೇ ಮಾಡಿದ್ರೆ ಸಾಕು. ಹಾಗೆ ಮಾರ್ಕೆಟಲ್ಲಿ ತುಂಬಾ ಇದೇ ತರಹದ ಡ್ಯೂಪ್ ಮತ್ತು ಫೇಕ್ ಪ್ರಾಡಕ್ಟ್ಗಳು ಸಿಗ್ತವೆ, ಆದರೆ ಅದೆಲ್ಲ ಒರಿಜಿನಲ್ ಅಲ್ಲ. ಪರ್ಪಲ್ನಲ್ಲಿ ಮಾತ್ರ ಈ ಪ್ರಾಡಕ್ಟು ಅಂದರೆ ಈ ಆಲ್ಪ್ಸ್ ಗುಡ್ನೆಸ್ ಅವರ ಒರಿಜಿನಲ್ ರೋಸ್ಮೆರಿ ವಾಟರ್ ಸ್ಪ್ರೇ ಅವೈಲೇಬಲ್ ಇರೋದು. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಬೇಕಾದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ. ಹಾಗೆ ಇದು ಬಂದು ವೈರಲ್ ಪ್ರಾಡಕ್ಟ್ ಕೂಡ. ನಾನು ಸುಮಾರು ರಿವ್ಯೂ ನೋಡಿ, ಅಂದರೆ ಎಲ್ಲನೂ ಚೆಕ್ ಮಾಡಿಬಿಟ್ಟೆ. ಜನರಲಾಗಿ ಎಲ್ಲ ಚೆಕ್ ಮಾಡೋದಲ್ವ, ಒಂದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ಮುಂಚೆ ರಿವ್ಯೂ ಎಲ್ಲ ಚೆಕ್ ಮಾಡಿನೇ ನಾನು ಇದನ್ನು ತೊಗೊಂಡು ಯೂಸ್ ಮಾಡ್ತಾ ಇರೋದು. ಸೊ ಆದ್ದರಿಂದ ನಿಮಗೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಬೇಕು ಅಂತಂದರೆ ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ ಫ್ರೆಂಡ್ಸ್, ಒಂದ್ಸರಿ ಚೆಕ್ ಮಾಡಿ ಬೇಕಂದರೆ ಬೈ ಮಾಡ್ಬೋದು ನೀವು. ಓಕೆನಾ. ಇನ್ನು ಮೊಟ್ಟೆ ಸಾರು ಒಂದು 10 ನಿಮಿಷ ಆಯ್ತು, ರೆಡಿ ಆಯಿತು. 2 ಸೈಡಿಂದ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ
ರೆಡಿ ಆಯಿತು. ಇನ್ನು ರೈಸ್ ಜೊತೆಗೆ ಊಟ ಮಾಡೋದು ಒಂದೇ ಬ್ಯಾಲೆನ್ಸ್ ಇರೋದು. ಖುಷಿಮಾಗೆ ಹೀಗೆ ಮೊಟ್ಟೆ ಕೊಟ್ಬಿಟ್ರೆ ಅವಳು ಆರಾಮಾಗಿ ಕೂತ್ಕೊಂಡು ತಿಂದ್ಬಿಡ್ತಾಳೆ. ನಾನು ಯೂಶಲಿ ಈ ಥರನೂ ಮಾಡ್ತೀನಿ, ಅಂದರೆ ಇಬ್ರಿಗೂ ಬೇಕಾಗಿದ್ದರಿಂದ ಈ ಥರ ಮಾಡ್ತೀನಿ. ಇನ್ನು ಊರಿನ ಬ್ಲಾಗ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಾ, ಊರಿನ ಬ್ಲಾಗ್ಸ್ನು ಕೂಡ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನಾನು ಹೇಳ್ದಂಗೆ ಇಲ್ಲಿ ಬ್ಲಾಗ್ಸ್ ಇಲ್ಲಿ ಇವಾಗ ಬೆಂಗಳೂರಿಗೆ ಬಂದಿರೋದ್ರಿಂದ ಇಲ್ಲಿದೊಂದು ಸ್ವಲ್ಪ ಕ್ಲಿಪ್ಪಿಂಗು, ಅಲ್ಲಿದು ಒಂದು ಸ್ವಲ್ಪ ವ್ಲಾಗ್ಸು ಎಲ್ಲನೂ ಕಂಟಿನ್ಯೂ ಆಗಿ ಹಾಕ್ತೀನಿ ಫ್ರೆಂಡ್ಸ್. ಓಕೆ, ಯಾಕೆಂದರೆ ತುಂಬ ಜನ ಇಷ್ಟಪಡ್ತಾ ಇರ್ತೀರಲ್ಲ ಊರಿನ ಬ್ಲಾಗ್ಸ್ನ ವೆಯ್ಟ್ ಮಾಡ್ತಾ ಇರ್ತೀರಾ, ಆದ್ದರಿಂದ ಅದನ್ನು ಕೂಡ ಹಾಕ್ತೀನಿ. ಸೊ ಓಕೆ, ಇವಾಗ ನನ್ನ ಇವತ್ತಿನ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ 2 ಟೈಮ್ಗೆ ಈ ಸಾಂಬಾರಾಗುತ್ತೆ. ಯಾಕೆಂದರೆ ಲೈಟಾಗಿ ಒಂದು ಸ್ವಲ್ಪ ಮೊಸರನ್ನ ತಿನ್ನಬೇಕು, ಆದ್ದರಿಂದ ಇವಾಗ 2 ಟೈಮ್ಗೆ ಮೊಟ್ಟೆ ಸಾರು ರೆಡಿ ಆಯಿತು. ಸೊ ಓಕೆ, ಇವಾಗ ಹಾಗೆ ಊರಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ವಾಚ್ ಮಾಡಿ. ಇದು ಫ್ರೆಂಡ್ಸ್, ಹುಡುಗ ಹುಡುಗಿನ ಬೇಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ವಾಪಸ್ ಮತ್ತೆ ಹುಡುಗಿ ಮನೆಗೆ ಹುಡುಗ ಹುಡುಗಿನ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅದರ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತು. ಆ ಅಮಾವಾಸ್ಯೆ ಒಳಗಡೆ ಇವರು ಕರೆಯೋದು ಕಳಿಸೋದು ಅದೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕಾಗಿತ್ತು. ಆದ್ದರಿಂದ ಇವಾಗ ಹುಡುಗ ಹುಡುಗಿನ ನಾವು ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ಸೊ ಅದಾದಮೇಲೆ ಇವರು ಬರೋ ಥರ ಬಂದು ಮತ್ತು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಥರ ಪ್ರೊಸೀಜರ್ ಇದೆ. ಇವಾಗ ಮನೆಗೆ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ, ಅಂದರೆ ಈ ಮನೆ ಸೊಸೆನ ನಮ್ಮ ಮಂಚಯ್ಯ ಫ್ಯಾಮಿಲಿಗೆ ಮೊದಲನೇ ಸೊಸೆ ಅಲ್ವಾ ಇವರು, ಅಂದರೆ ಗಂಡು ಮಕ್ಕಳಲ್ಲಿ. ಸೊ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಸೊ ಹಾಗೆ ಆ ವಿಡಿಯೋನೇ ಹಾಕ್ತಾಯಿದ್ದೀನಿ. ನೀವೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಅಂದರೆ ಎಲ್ಲರೂ ಹೆಂಗೆ ತಮಾಷೆ ಮಾಡಿದ್ರು, ಹೆಂಗೆ ಅದು ಕ್ವಾಟ್ಲೆ ಕೊಟ್ಟರು, ಅದೆಲ್ಲ ಒಂಥರ ಚೆನ್ನಾಗಿರುತ್ತಲ್ಲ, ತುಂಬ ಜನ ಇಷ್ಟಪಡ್ತಾರೆ. ಹಾಗೆ ನ್ಯಾಚುರಲ್ ಹಾಕಿದ್ರೆ, ಅಂದರೆ ವಾಯ್ಸ್ ಓವರ್ ಕೊಡೋದಕ್ಕಿಂತ, ಅದರಿಂದ ಹಾಗೇ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಎಲ್ಲ ಅವಸರದಲ್ಲಿದ್ದರಿಂದ ಎಲ್ಲ ಪ್ರೊಸೀಜರೆಲ್ಲ ನಾವು ಏನೇನೋ ಆ ಥರ ಅಂದ್ಕೊಂಡಿದ್ವಿ, ಅದೇನೂ ಮಾಡೋಕ್ಕೆ ಆಗಲಿಲ್ಲ. ನೋಡಿ ಯಾಕೆ ಅಂತ ಹೇಳ್ಬಿಟ್ಟು ಇವಾಗ ಆರತಿ ತೆಗಿತಾ ಇದ್ದಾರೆ.
ಇದೇ ನಿನ್ ಮನೆ ಕ್ಲೀನಾಗಿ ಬೇಡ್ಕೊಂಡು ಒಳಗಡೆ ಬಲಗಾಲ ಇಟ್ಕೊಂಡು ಬರೋ ಒಳ್ಳೇದಾಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ. ನೀವು ಚೆನ್ನಾಗಿರುವ ಬೇಡ. ತಿರ್ಸೋಡಿಯಮ್ಮ. ನೋಡಿ ಚೊಟ್ಟೆ ನೀನೇ ಹೊಡಿತಿದ್ಯಲ್ಲ. ಇಲ್ಲ ಬೇಸ್ಮೆಂಟ್ ಹಾಕೊಡ್ತಾರೆ. ಒಂದು ಹೊಡೆದೇನವ, ಒಂದು ಹೊಡೆದ ಬಾ, ಆಮೇಲೆ ದರ್ಶನ್ ಮಿಕ್ಕಿದ ಹೊಡ್ಕತಾನೆ. ಹೊಡೆದು ಹೊಡ್ತಾ ಗಿಲ್ಲಿ ಗಂಟ ಬಂದ್ಬಿಡ್ತು. ಪಾಪ ಒರೇ ಹೊರತು ನಾನು ಕ್ಯಾರ್ಗಾರ ಬಿದ್ದಿದ್ದು ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಯಾರು ಹೊಸ್ಲು ತಡಿಲೇ ಇಲ್ಲ, ಸುಮ್ಮನೆ ಬಿಟ್ವಿ ಅಲ್ವಾ? ನಿನಗೆ ವಸ್ತು ತಡಿಯೋದು ಕೈ 100 ರೂಪಾಯಿ ಕೊಟ್ಟಿಲ್ವಾ? 3 ಜನಕ್ಕೆ 100 ರೂಪಾಯಿ ಕೊಟ್ಟಿನಿ. ಮಾಡ್ದೆ ಒಳಗಡೆ ಮಾಡ್ದೆ. ನಮ್ಮ ಹುಡುಗರಿಗೆಲ್ಲ ಬೆಳ್ಳ ಕಣಂಗ್ ಮಾಡಿದ್ದೆ. ಮಮತಾ, ನಮ್ಮ ಅಮ್ಮ ಏನೇನು ಕೇಳಿದ್ರು ಕೇಳು. ನಮ್ಮ ಹುಡುಗಿಯರ ಬೆಳ್ಳ ಕಣಂಗ್ ಮಾಡಿದ್ದೆ. ಥ್ಯಾಂಕ್ ಯು. ಹುಡುಗನ ಹೌದಾ? ಅದಕ್ಕೆ ಅಷ್ಟು ಬೆಳ್ಳ ಕಾಣಿಸ್ತಾ ಇದ್ದಿದ್ದು. ಹೌದಾ? ಟಚ್ ಮಾಡಿದೀನಿ ಅಂತಂದ್ರು. ಗೊತ್ತಾಗ್ತದೆ. ಇಲ್ಲ ಇಲ್ಲ, ಅವರೇ ಹಾಕ್ತಾರೆ. ಓಕೆ ಓಕೆ, ಬಾಯ್ ಬಾಯ್. ಅದೇ ಇದು ಬಿಸಿಲಲ್ಲ, ಅದಕ್ಕೆ ಬಾಯ್ ಬಾಯ್. ಭುವನ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಕಾರಲ್ಲಿ ಬಿಟ್ಟು ಬರೋಕ್ಕೆ ತರೀಕೆರೆಗೆ. ಓಕೆ, ಇಲ್ಲಿ ಹೆಣ್ಣನ್ನ ಮನೆ ತುಂಬಿಸ್ಕೊಂಡಿದ್ದಾಯ್ತು. ಅಲ್ಲಿ ನಮಸ್ಕಾರ ಮಾಡ್ಕೊಳಕ ನಮ್ಮ ಅಣ್ಣನ ಚಪ್ಪಲೆ ಪಾಪ ಗಾಯ ಆಗ್ಬಿಟ್ಟು
ಹುಡುಗಿ ಮನೆ ಕಡೆ ಖಾರ ಕೇಳ್ಕೊಡ್ಬೇಕು ಯಾರು ಹೇಳ್ತಾನೆ ಇಲ್ವಲ್ಲ ಇನ್ನೊಂದು ಖಾರ ಕೇಳ್ಕೊ ಫ್ರೆಂಡ್ಸ್ ಆಯ್ತು ಇವಾಗ ಸುಸ್ತಾಗಿ ನೀರಾಗಿ ಹೋಗಿದ್ದೀವಿ. ಹುಡುಗಿ ಮನೆ ಕಡೆಯವರು ಏನಂದರೆ ಶಾಸ್ತ್ರ ನಾಡಿದ ಅಮಾವಾಸ್ಯೆ ಇದೆ, ಅದಕ್ಕೋಸ್ಕರ ಹಿಂದಿನ ದಿನೆಲ್ಲ ಕರೆದು ಕಳಿಸೋದನ್ನು ಮಾಡಬಾರ್ದು ಅಂದ್ಬಿಟ್ಟು ಇವತ್ತೇನೆ ಇಲ್ಲಿಗೆ ಮನೆ ತುಂಬಿಸ್ಕೊಂಡು ಮತ್ತೆ ಹೆಣ್ಣಿನ ಮನೆ ಕಡೆಯವರು ಕರ್ಕೊಂಡು ಹೋಗೋ ಥರ ಹೇಳಿದ್ದಾರೆ. ನಮ್ಮ ಮನೆ ಕಡೆಯವರು ಹೇಳಿದ್ದು. ಏನಮ್ಮ ಯಾ ಬೇಕಮ್ಮ ರಕ್ಷಿತ ಹತ್ರ ಕೇಳಬೇಕಾಗಿತ್ತಮ್ಮ. ತಗೊಮ್ಮ ಅದಕ್ಕೋಸ್ಕರ ಇದು ರಕ್ಷಿತ ಸ್ವಲ್ಪ. ಅದಕ್ಕೆ ಇವಾಗ ನಮ್ಮ ಏನೋ ಹೆಣ್ಣನ್ನ ನಮ್ಮನೆ ಸೊಸೆನ ನಮ್ಮನೆ ತುಂಬಿಸ್ಕೊಂಡು ಇವಾಗ ಅವ್ರ ಮನೆ ಅಲ್ಲಿ ಇನ್ನೂ ಎಲ್ರಿಗೂ ಬಾಯಿ ಹೇಳ್ಬಿಟ್ಟು ಕೆಲವ್ರಿಗೆ ಹೋಗ್ಬೇಕಾಯ್ತಂತೆ. ಸಡನ್ ಬೇಗ ಕರ್ಕೊಂಡ್ಬಂದ್ಬಿಟ್ರು. ಇವಾಗ ಇದು ಮಾಡೋಣ ಅಂದ್ಬಿಟ್ಟು ಚೌಟ್ರಿಯಿಂದ ನೆಕ್ಸ್ಟ್ ದರ್ಶನ ಮತ್ತೆ ಅವರು ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಾಳೆ ಮತ್ತೆ ನಾವು ಕರ್ಕೊಂಡ್ಬರೋದಂತೆ. ಸೊ ನೋಡೋಣ ಹೇಗೆ ಕಾಣಿಸಿತ್ತು. ಚೆನ್ನಾಗಿ ಮೇಕಪ್ ಸೆಟ್ ಆಗ್ಬಿಟ್ಟಿದ್ದೀನಿ. ಮಮತಾ ಹೋದ್ರು ಬಾಯಿ ಹೇಳ್ಬಿಟ್ಟು ಕಳಿಸಿದ್ರು. ಇವಾಗ ನೋಡಿ ಇಲ್ಲಿರೋ ಪಿನ್ಗಳು ಹೆಂಗೆ ಬಿಚ್ಚುತ್ತೀವಿ ಅನ್ನೋ ಥರ ಆಗ್ಬಿಟ್ಟಿದೆ. ಬಿಚ್ಚಿದ್ರೆ ಸಾಕು ಅನ್ನೋ ಥರ ಆಗ್ತಾಯಿದೆ. ಅಷ್ಟು ಸುಸ್ತಾಗ್ಬಿಟ್ಟಿದೆ. ಈ ವರ್ಕಿಂದೆಲ್ಲ ಚುಚ್ಚೋದು ಅದೆಲ್ಲ ಒಂಥರ ಈಗ ಹೆಂಗಿರುತ್ತೆ. ನಮ್ಮ ಅಕ್ಕ ಇರ್ಬೇಕಾರೆ ನಂಗೆ ಚಿಂತೆ. ಯಾಕೆ ಓಕೆ ನಮ್ಮ ಅಕ್ಕ ಬೇಡ ಹೇಳ್ಬೇಡ ಕೇಳಿಸ್ಕೊಂಡ್ರೆ ಅವರೆಲ್ಲ ಬೈತಾರ ಮೇಲೆ. ಬೇಡ ನಮ್ಮ ಅಕ್ಕ ಹುಡುಗಿ ಕರ್ಕೊಂಡ್ಬಂದು ಮತ್ತೆ ಮಾಡಿ ಪಾಪ ಮೇಕಪ್ ಅದೆಲ್ಲ ಹೆಂಗ್ ಮಾಡ್ತಾರೆ. ತಲೆ ಏನ್ ಹಾಕಿದಾರೆ ಅದೇನೇನ್ ಹಾಕಿದಾರೆ. ಆಶೆ ಹೆಂಗ್ ಕಾಣಿಸ್ತಾರೆ ನೋಡಿ ಅಲ್ಲಿ. ಚೆನ್ನಾಗಿ ಹಿಂಗೆ ತಲೆ ಮಾಡ್ಬಿಟ್ಟು ನಾವ್ ಇವಾಗ ತಾನೇ ಮಾತಾಡ್ತಾ ಇದ್ವಿ, ಯಾರು ಅತ್ತೆ ಇಲ್ವಲ್ಲ ಅಂತ. ಗಂಡನ ಮನೆ ನೋಡೋ ಅವಸರ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಓಡೋಡ್ ಬಂದ್ಬಿಟ್ಟಿರೋದು. ಹುಡುಗಿ ಇವಾಗ ಅಳ್ತಾ ಇದ್ದಾಳ. ಎಲ್ಲಿ ತೋರ್ಸು ಕಣ್ ತೋರ್ಸು. ಅಯ್ಯೋ ಅಳದ್ ಯಾಕೆ? ಒಳ್ಳೆ ಮನೆಗ್ ಬಂದಿದ್ಯಾ ಅಲ್ವಾ? ಒಳ್ಳೆ ಹುಡುಗನ್ ಮದ್ವೆ ಆಗಿದ್ಯಾ? ಅಳೋದಿದೆ ಇಲ್ಲ. ನಾವ್ ಇವಾಗ ಅದೇ ಅದೊಂದು ಹೌದು ಅಳೋದೆಲ್ಲ ಸೀನೇ ಇಲ್ಲ ಅಲ್ಲ. ಆಕ್ಚುಲಿ ನೀವು ಅಳ್ಳಿಲ್ಲ ಅಂತ ನಮ್ಮನೆಯವರೆಲ್ಲ ಫೀಲಿಂಗ್ ಅಲ್ಲಿ ಇದ್ದಾರೆ. ಯಾಕೆ ಗೊತ್ತಾ? ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗೋಗಿತ್ತಲ್ಲ. ನಮ್ಮ ಫ್ಯಾಮಿಲಿಲಿ ಎಲ್ಲ ಬರೀ 10 ಕಳಿಸೋದೆ. ಅದಕ್ಕೆ ಬರೋರು ಹಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಒಬ್ಬೊಬ್ರು ಫ್ಯಾಮಿಲಿ ಒಂದೊಂದ್ ತರ ಆದ್ರೂ ಆರಾಮ್. ಓಕೆ ಆಯ್ತಾ ನಮ್ಮನೆ ಗಂಡು ಇವಾಗ ವಾಪಸ್ ಎಲ್ಲಿಗೆ? ಹುಡುಗಿ ಮನೆಗಲ್ಲ ಕಣೋ, ಹೆಂಡತಿ ಮನೆಗೆ. ಹೆಂಡತಿ ಆಗಾಯ್ತು. ಒಂದ್ ಜೊತೆ ತಗೊಂಡೋಗಲ್ಲ ಸಾಕು, ಒಂದ್ ಜೊತೆ. ಆಮೇಲೆ ನೈಟ್ ಡ್ರೆಸ್ ತಗೊಂಡೋಗಿ ಸಾಕು. ಪಾಪ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದ. ಎಷ್ಟೊತ್ತಿಗಂತೆ ಹೊರಡೋದು? ಇವಾಗ ಎಷ್ಟು ಟೈಮು? ಓಕೆ. ಮೇಕಪ್ ಮಾಡಿಸ್ಕೊಳ್ಳೋದು ಬೇಡ, ಇದೆಲ್ಲ ಆಗೋದು ಬೇಡ. ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಇಲ್ಲಿ ನೋಡಿ. ಅಪ್ಪ ತಲೆ ಹುಚ್ಚರಾಗಿ ಹೋಗ್ತೈತಿ. ಈ ಏರ್ ಪಿನ್ಸ್ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ಇಲ್ಲಿ ನೋಡಿ. ನಂಗಂತೂ ಇಲ್ಲಿ ಹಿಂಗೆ ಹಿಡ್ದಂಗೆ ಆಗಿದ್ದು. ಬೆಳಿಗ್ಗೆಯಿಂದ ಕೂದಲು ಹಿಂಗೆ ತಲೆನೋಗಿ ಹಿಂಗೆ ಹಿಡ್ದಂಗಿತ್ತು. ಅಪ್ಪ ನಮ್ಮ ಅಕ್ಕ ಎಲ್ಲ ಬಿಚ್ಕೊಟ್ಲಪ್ಪೋ. ಹಂಗೆ ಒಂದು ಹೆಡ್ ಮಸಾಜ್ ಮಾಡಿಕೊಡ್ತಾಳೆ. ಏನು ಚೆನ್ನಾಗಿರುತ್ತೆ ಗೊತ್ತಾ ಹೆಡ್ ಮಸಾಜ್ ಮಾಡ್ತಾಯಿದ್ರೆ. ಆ್ಯಕ್ಚುಲಿ ಈ ಮೂವ್ಮೆಂಟ್ ಹಾಕಿರೋದಕ್ಕೆ ನಾನು ಲುಕ್ ಚೆನ್ನಾಗಿದೆ ಅಲ್ಲ. ಮರಾಠೀಸ್ ಥರ ಕಾಣಿಸ್ತಿದ್ನಂತೆ. ಬಿಚ್ಚಿದ್ಮೇಲೆ ನೋಡಿ ನಾರ್ಮಲ್ ಅಲ್ವಾ? ಆಮೇಲೆ ಹಿಂಗೆ ಹಾಕೊಂಡು ಹೋಗ್ತೀನಿ ಯಾವುದೇ ಫಂಕ್ಷನ್ಗೆ ಹೋದ್ರು. ಆಮೇಲೆ ಹಬ್ಬ ಹರಿದಿನಗಳಿಗಿದ್ರು ಈ ಥರ ಹಾಕೊಂಡು ಬರ್ತೀನಿ, ಚೆನ್ನಾಗಿರುತ್ತೆ. ಅಕ್ಕ ಆಲ್ರೆಡಿ ಅದು ಸುಕ್ಕ ಇಟ್ಕಣೆ ಅಕ್ಕ, ಒಂಚೂರು ನಿಧಾನಕ್ಕೆ ಮಾಡಕ್ಕ. ಆಮೇಲೆ ಬಿಡ್ಸಕ್ಕೆ ಆಗೋದೇ ಇಲ್ಲ ನನಗೆ. ಅಂದರೆ ಇದೆಲ್ಲ ರಫ್ ಐತಲ್ಲ ಅದಕ್ಕೆ. ಸರ್ ಇಂತ ನನಗೆ ಅಲ್ಲಿ ನೋಡ್ತಿದ್ದಂಗೆ ಇದಾಗುತ್ತೆ. ಏನು ಮೇಕಪ್ ನೋಡಬೇಕು. ಇವಾಗ ಜ್ಯುವೆಲರಿ ಎಲ್ಲ ರಿಮೂವ್ ಮಾಡಿದಾಯಿತು. ಏನಕ್ಕೆ ಫೋನ್ ಮಾಡಿದ್ರೆ ಇವರು ನಮ್ಮ ಅತ್ತೆ
ಪಾರ್ವತಿ ಅತ್ತೆ ಪಾರ್ವತಿ ಅತ್ತೆ ಅಂದ್ರೆ ದೊಡ್ಡಪ್ಪ ಇದಾರಲ್ವಾ, ದೊಡ್ಡಪ್ಪ ಮನೆ ಮದುವೆ ಹೋಗಿದ್ವಲ್ಲ ನಮ್ಮ ಬಿಂದು ಅಂತ ಹೇಳಿ, ದೊಡ್ಡಪ್ಪನ ತಮ್ಮನ ಮಗಳು ಮದುವೆ. ಇವ್ರು ನಮ್ಮ ದೊಡ್ಡಪ್ಪನ ತಂಗಿ ಪಾರ್ವತಿ ಅತ್ತೆ ಅಂತ ಹೇಳ್ಬಿಟ್ಟು ಇವ್ರನ್ನ ವಿಡಿಯೋದಾಗ ತೋರಿಸಿದ್ವಿ. ನಾನು ತೋರ್ಸಕ್ಕಲ್ಲಿ ಇವಾಗ ಓಡ್ಬಂದು ವಾದರ್ಸಿಗೆ ಫ್ರೀ ಮಾಡ್ಕೊಂಡು ಅದಕ್ಕೆ ತೋರಿಸಿಲ್ಲ. ಬರ್ತೀಯತ್ತೆ ನೀನು ಟಿವಿಲಿ? ನಾವೆಲ್ಲ ಟಿವಿ ನೋಡಿದ್ವಿ, ಬಿಂದು ಮದುವೆದೆಲ್ಲ ಹಾಕಿದ್ದಲ್ಲ ನೀನು ನೋಡಿದ್ವಿ ಅಲ್ಲಿ ಅಂತ ಹೇಳಿದ್ರು. ನಾನು ಬರ್ತೀನಾ ತೆಗ್ದಿದ್ಯಾ ಅಂತ ಹೇಳಿದ್ರು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಬರ್ತೀಯವತ್ತೆ ನೀನು? ಎಷ್ಟು ಮುಗ್ಧ ಮನಸ್ಸುಗಳು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡತ್ತೆ? ನನ್ಗಿನ ಚೆನ್ನಾಗಿದೆ ಕಣತ್ತೆ ನೀನು. ನೋಡಕ್ ಬಿಳಿ ಕೂದ್ಲಿಲ್ಲ ಜಾಸ್ತಿ, ನಂಗೆ ಆಲೆ ಬಿಳಿ ಕೂದ್ಲು ಗೊತ್ತಾವಿಲ್ಲ ಎಲ್ಲ. ನಮ್ಗೆಲ್ಲ ಎಲ್ಲ ಬೆಳಗಾಗಿರೋದು ನೋಡಿ ಇದು ಬೆಳಗಾಗಿರೋದು ಎಲ್ಲ ಬೆಳಗಾಗಿದ್ದು ಅಲ್ಲೆಲ್ಲ ಉದ್ರಿಸ್ಕೊಂಡ್ಬಿಟ್ಟಿದಿ. ಅಲ್ಲೂ ಉಳ್ಕಲಾಗಿರೋಲ್ಲ ಕರೆಕ್ಟ್ ಆಯ್ತು ಕಿತ್ತ ತೋರ್ಸಕ್ಕೆ ಅಂತ ಮಾಡಿದೆ. ಮತ್ತೆ ಎಲ್ಲ ಇಲ್ಲಿ ಎಲ್ಲ ಎಲ್ಲ ಇಲ್ಲಿ ಎಲ್ಲ ಬಿಚ್ಚಿ ಬಿಚ್ಚಿ ಕ್ಲೀನ್ ಮಾಡಬೇಕು ಫುಲ್ ಎಲ್ಲ ಇದು ಮಾಡಿ ಅದಕ್ಕೆ. ಅಮ್ಮ ಮೊಮ್ಮಗನ ಮದ್ವೆ ಆಯ್ತು, ಏನ್ ಅನಿಸ್ತಾ ಇದೆ? ಏನು ಅನಿಸ್ತದವ? ಹಾ, ಎಲೆ ಅಡಿಕೆ ಜಾಸ್ತಿ ಹಾಕೋಬೇಕು ಅನಿಸ್ತಾ ಇದೆಯಾ? ಎಲ್ಲಿ ಖುಷಿ? ಅಮ್ಮ ಎಲೆ ಅಡಿಕೆ ಜಾಸ್ತಿ ಹಾಕೋಬೇಕು ಅನಿಸ್ತಾ ಇದೆಯಾ? ಯಾಕೋ ಚಿಂತೆಯಲ್ಲಿದೆ ನಮ್ಮಮ್ಮ ದರ್ಶನ್ ಮದುವೆ ಮಾಡೋಕ್ಕೆ ಶುರು ಮಾಡಿದಾಗ್ಲಿಂದ. ಹಾ ಗಗನ್ ಖುಷಿ ನೋಡ ಆ ಕಡೆ ಒಂಚೂರು. ಏನ್ ನೋಡೋದಿಲ್ಲ ನಿನ್ ಮಗಳನ್ನ ಇಲ್ಲೇ ಹುಡ್ಕೋದು. ಈ ಕಡೆ ನೋಡಿ ಮಣ್ಣೆಲ್ಲಿರುತ್ತ ಖುಷಿ. ಯಪ್ಪ ಬಾರುವಾ. ಏನಿಲ್ಲ, ಕಳ್ ಜೋಡಿಸ್ತಿದ್ದಾಳೆ ಮಣ್ಣಲ್ಲೇ ಆಟಾಡ್ತಿಲ್ಲ. ಸುಮ್ನೆ ಇರಾಕ ನೀನು. ಯಾಕೋ ಚಿನ್ನು ನೋಡಿ ಫ್ರೆಂಡ್ಸ್, ಹಿಂಗೆ ನನ್ನ ಮಗಳು ನೀನ್ ನೋಡ್ಕೊಂಡು ನೋಡಿ. ಇವತ್ತು ತಪ್ಪು ಮಾಡಿದಾಳ ಇವಾಗ. ಇವೆಲ್ಲ ಪೂಸಿ ಗೊತ್ತೇನು ಊಟ ಮಾಡ್ಬೇಕಾರೆ? ಏಯ್ ಖುಷಿಮಾ, ಯಾ ಸೆಂಟ್ರಲ್ ವಾಯ್ಸ್ ಅಂತ ನೋಡ್ತಾಳೆ. ಕಲ್ಲಲ್ಲ ಆಡ್ಲಿ ಬೇಜಾರಿಲ್ಲ, ಮಣ್ಣಲ್ಲಿ ಆಡಬಾರ್ದಾದ್ರೆ. ಮಮ್ಮಿ ಸಾರಿ ಅನ್ನು ಇವತ್ತು ಗದ್ರಿಸ್ಬಾರ್ದು. ಗದ್ರಿಸ್ಲಿಲ್ಲ ಅಂದ್ರೆ ಮುತ್ ಕೊಡ್ತಾಳೆ ಕೊಡ್ತಾನೆ ಇರ್ತಾಳೆ ಮುತ್ನ. ಅದೆಷ್ಟು ಮುತ್ ಕೊಟ್ಟು ಮುದ್ದಾಡ್ತಾನೆ ಇರ್ತಾಳೆ. ಆಕ್ಚುಲಿ ಏನ್ ಗೊತ್ತಾ, ಕ್ರಶ್ ಇವ್ನ್ ಫಸ್ಟ್ ಇಂದಾನು ನನಗೂ ಇವನಂದ್ರೆ ತುಂಬಾ ಇಷ್ಟ ಗೊತ್ತಾ. ಎಷ್ಟು ಕ್ಯೂಟ್ ಆಗಿದ್ದಾನೆ, ಎಷ್ಟು ಮುದ್ದಾಗಿದ್ದಾನೆ ಅಂತ ಅನ್ಕೊಂತಾ ಇದ್ದೆ. ಆದ್ರೆ ತಮ್ಮ ಅದು ನನ್ ಮಗನ್ ತರ ಅದು. ಏನು ಈ ಸೌಂದರ್ಯದ ಗುಟ್ಟೇನು ಗಗನ್? ಕಡ್ಲೆ ಇಟ್ಟು ಗೋಧಿ ಬಣ್ಣನ ಇದು? ಏನು ಹಚ್ಕೊಂತ ಹೇಳೋ? ಏನಿಲ್ಲ, ಹೇಳ. ಭದ್ರಾವತಿ ವಾಟರ್ ಪ್ರಭಾವ ಅದು. ಬೆಂಗಳೂರು ಬೋರ್ ವಾಟರ್, ಹಾರ್ಡ್ ವಾಟರ್ ಅಲ್ಲ. ಆಮೇಲೆ ಏನೇ ಹೊಡ್ತೀಯಾ? ಇದಾವಲ್ಲ ಪಿಂಪಲ್ ಮಾರ್ಕ್ಸ್ ಎಲ್ಲ ಅದ್ರದ್ದೇ ಅಲ್ಲಿ ಬೆಂಗಳೂರಿಗೆ ಬಂದಾಗ ಆಗೋದು. ಹೌದಾ? ರೂಮಲ್ಲಿ ಒಬ್ಬನೇ ಇರ್ತಿಲ್ಲ ಅದಕ್ಕೆ. ಅಮ್ಮ ಬೆಳೆ ಕರ್ಕೊಂಡ್ಬಂದು ಮನೆ ಪೂಜೆ ಮಾಡ್ತಾರೆ, ಹಬ್ಬ ಮುಗಿಸ್ಕೊಂಡು ಮತ್ತೆ ಬಂದು ಅವ್ರು ಕಿಟಕಿ ಚೂರು ಆ ಕಡೆ ಅಮ್ಮ ಹೇಳಮ್ಮ. ಜಾಗ 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 ನಾನು ಕೂತಿದ್ರೆ ಅಲ್ಲಿ ಹೇಳಿ ಏದೋ ಹಿಂಗ ಅನ್ನುತ್ತೆ. ಅದಕ್ಕೆ ಹೇಳ್ದೆ, ಅದಕ್ಕೆ ಇಟ್ಕೊಂಡೆ ಮೋಸ್ಟ್ಲಿ ಬಂತೇನೋ ಅಂತ. ಊಟ ಮಾಡ್ಕೊಳ್ಳಿ, ಊಟ ಮಾಡೋದ್ರವ ಹಂಗೆ ಹೋಗ್ಬಾರ್ದು. ಒಂದೊಂದು ಜಾಮೂನ್ ಊಟ ಮಾಡ್ಕೊಂಡು ಹೋಗ್ಬೇಕು. ಹೋಗ್ರಿ ಏನ್ ಮತ್ತೆ ಹಾಕ್ತೀನಿ. ಕರೆಂಟ್ ಹೋಗೋದು ಬರೋದು ಆಗ್ತದೆ.
ಅದು ದೂರ ಇದ್ದೀರ ಸ್ವಲ್ಪ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕಾಯ್ತು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕಾಯ್ತು ಮನೆಗೆ. ಬರ್ತೀರಾ ನೀವು ಬರ್ತೀರಾ ನೋಡಿ. ಅವರು ಹುಡುಗಿ ಮಾವ ರಿಪ್ಲೈನೇ ಮಾಡಲ್ಲ ನೀವು. ಹೆಸರು ನೋಡ್ಬೇಕು, ಮಾಲಿಂಗ ಅಂತ ಬರುತ್ತೆ. ಏನಂತ ಬರುತ್ತೆ? ಮಾಲಿಂಗ ಅಂತ ಬರುತ್ತೆ. ನಿಮ್ ಹೆಸರು ನೋಡಿ ಇವಾಗಲೇ ಗೊತ್ತಾಗಿದ್ದು ನನಗೆ. ನಾವು ಅದಕ್ಕೆ ಎಷ್ಟಲ್ಲಿ ಕಮೆಂಟ್ ಮಾಡ್ತಾ ಇರ್ತೀನಿ, ಮತ್ತೆ ಅದು ಏನೋ ರಿಪ್ಲೈ ಕೊಡೋಣ ಅಂತೀನಿ, ಸರಿ ಗೊತ್ತಾಗ್ತದೆ. ಹೌದಾ? ಇಲ್ಲ ಯಾರಿಗೂ ರಿಪ್ಲೈ ಕೊಡಕ್ ಆಗ್ತಾರೆ. ಪಾಪ ಇರುತ್ತಲ್ಲ ಮನೇಲಿ, ಯಾವ ಕಮೆಂಟ್ಗೂ ಸುಮ್ಮನೆ ನೋಡ್ತೀನಿ ಅಷ್ಟೇ, ರಿಪ್ಲೈ ಕೊಡಕ್ ಆಗಲ್ಲ. ಕುತ್ಕೋಬಾರ್ದ? ಕುತ್ಕೊಳ ಹೇಳಿದ್ಮೇಲೆ ಹಿಂಗು. ಆಂಟಿ ಇಬ್ರನ್ನು ಕೂರಿಸ್ತಾರೆ. ಇನ್ಸೈಟ್ ಮಾಡ್ಬಿಟ್ರು. ಎಷ್ಟು ಫೀಲಿಂಗ್ ಅಲ್ಲ ದರ್ಶನ ಅಣ್ಣ. ಚೌಟ್ರಿಲಿ ಕಂಬನ್ ತಪ್ಕೊಂಡು ಹಾಡು ಹೇಳ್ತವ್ರೆ. ಕುತ್ಕೋಗೋ ಬಿಡೋ. ಆಯ್ತು, ಬ್ಯಾಗಲ್ಲಿ ಏನಿಟ್ಟಿದ್ಯಾ ಅಂತದ್ದು ಬ್ಯಾಗೇ ಬಿಡ್ತಾ ಇಲ್ಲ ಯಾಕೋ ನಮ್ಮ ಹುಡುಗ. ಕಳೆ ಬಂದ್ಬಿಟ್ಟಿದೆ ನಮ್ಮ ದರ್ಶನ ಮುಖದಲ್ಲಿ. ಫೀಲಿಂಗ್ ಅಲ್ಲ ಅವ್ರೆ, ಕಂಬ ಎಲ್ಲ ತಪ್ಕೊಂಡು ಹಾಡು ಹೇಳೋ ರೇಂಜ್ಗೆ. ನಾನು ನಮ್ಮ ಹುಡುಗಿರ್ಗನ್ನು ಅಲ್ಲ ರವಿಚಂದ್ರನ್ ಮೂವಿ ಐತಲ್ಲ, ಹೋಗಿ ಬರ್ತಾರಂತೆ. ನಾವೇ ತೋರಿಸ್ತೀವಿ ಬಾ. ನೀನು ನಾನು ನನ್ನ ಹೆಂಡತಿ ಫಿಲಮ್ಗೆ ಹೋಗಿ ಬರ್ತೀವಿ ಅನ್ಬೇಕು. ನಾನು ನನ್ನ ಹೆಂಡತಿರು ಫಿಲಮ್ಗೆ ಹೋಗಿ ಬರ್ತೀವಿ ಅಂದ ಅವನು ಅಲ್ವಾ? ನೀನ್ ಹೋಗ್ತಾ ಇದೀಯ ಅವನ ಜೊತೆ? ಆದ್ರೂ ತುಂಬಾ ಬ್ರೈಟ್ ಅಕ್ಕ, ಗ್ರೇಟ್ ಬ್ರೈಟ್. ಬೇಕಲ್ಲ ನೆನ್ನೆಯಿಂದ ಹಿಂದಕ್ಕೆ ಅಂತ ಹೇಳ್ಕೊಟ್ಟಿದ್ದು. ಕೈ ತೊಳೆಯಕ್ಕೆ ಕೈ ತೊಳೆ ನೀರಿಡ್ರ ಮೇಲೆ ಒಂದ್ ನೀರ್ ತಮ್ಮರ ಮೇಲೆ ಆಂಟಿನೇ ಬೀಳಿಸ್ಕೊತಾ ಇರೋದು ನೋಡು, ಎಳ್ಕೊಂಡು ಎಳ್ಕೊಂಡು ಬೀಳಿಸ್ಕೊಟ್ಟು. ಗೌರಿ ಆಂಟಿ ಆಮೇಲೆ ದಿನ ವಾರಕ್ಕೊಂದ್ಸರಿ ಬೆಳಿರುತ್ತೆ ನೋಡಿ. ಏನ್ ಸಿಗಲ್ವಲ್ಲ ಅದಕ್ಕೆ ಬೀಳ್ಸ್ಕೊತಾಳೆ. ಕೈ ತೊಳ್ಕೊ. ತೊಳ್ದೆ ಹೋಗಿ ಬಾದರ್ಶಿ. ಬರ್ತೀಯಾ? ಇರೋ ಬಾರು ದರ್ಶು, ಬ್ಯಾಗ್ ಬೇಡವೇನು?
ಅಮ್ಮ ಹಳೇದಮ್ಮ ಗಂಡು ಮಗುನ ಅವ್ರ ಮನೆ ಕಳಿಸ್ಕೊಡ್ತಾ ಇದೀವಿ. ಏ ದರ್ಶು ನಮ್ನೆಲ್ಲ ಬಿಟ್ಟು ಹೋಗ್ತಿದ್ದೀವಿ, ಏನು ಅನ್ನಿಸ್ತಾ ಇಲ್ವೇನು? ನಾಳೆ ಬೆಳಗ್ಗೆ ಬರ್ತಿರ್ತೀನಿ. ನಮ್ಮ ಮನೆಗಿರು ಒಂದೇ ಕೊಂಡು. ಹೌದಾ? ಕರೆಕ್ಟ್. ಅಳ್ಬೇಡ 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 ಕಣೋ ದರ್ಶು. ತಗೊಂಡೋಗಿರೋದು ಗಗನ್ ಕಾರಿಲ್ಲಿ ನೀನ್ ಅಳು ಮಗನ್ ಕಳಿಸ್ತಿದ್ಯ. ನಮ್ಗಂತೂ ತುಂಬಾ ಫೀಲಿಂಗ್ ಆಗ್ತಾ ಇದೆ. ಹಳ ಮುತ್ತಿನ ಇದು ಹಳ ಮುತ್ತಿನ ಬರೀ ನಗ್ತಾನೆ ಇರೋದೆ. ಅಲ್ಲೋಡು ಏನ್ ಖುಷಿ ನೋಡು. ತೋಡ್ಕೋ ಅಲ್ಲ ಮದ್ವೆ ದಿನಾನೇ ನಮ್ ಕಡೆ ಸಂಪ್ರದಾಯ ಕಳ್ಸಂಗಿಲ್ಲ ಗಂಡ. ಉಲ್ಟಾ ಕೇಸ್ ಆಗೋಯ್ತಲ್ಲ ಇಲ್ಲಿ. ಯಾರು ಯಾರಿಗ್ ತೆಗಿಬೇಕು? ಎಲ್ಲ ಹಿಂದೆ ತೋರ್ಸ್ಕೊಂಡು ಹೋಯ್ತಾ ಇದ್ರ, ಮುಂದೆ ಹುಡುಗರ ಈ ಕಡೆ ತಿರುಗ್ರ. ನೋಡಿ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ಬೇಕಂತೆ, ತೋರಿಸಿ ನಮ್ಮನ್ನ ಅಂತ ಹೇಳ್ತಾ ಇದಾರೆ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದಾರೆ ಎಲ್ಲ ಸಬ್ಸ್ಕ್ರೈಬರ್. ಎಲ್ಲ ಹಿಂದೆ ತೋರಿಸ್ತೆ ಹುಡುಗಿ ನೋಡ್ತಾರೆ ಆಯ್ತು, ಕಾರ್ ಇಟ್ಕೊಂಡು ಹೋಗು. ಬೆಳಿಗ್ಗೆ ಬಂದ ಮಾಡ್ಕೊಂಡು ಮನೆಗೆ ಡೌರಾಣಿಗಳಿಗೆ ಡೌ ಹೇಳ್ಕೊಡೋಳು ಅಮ್ಮ. ಇವಳು ಮ್ಯಾನ್ಯಲ್ ನೋಡು, ಬುಕ್ ಮ್ಯಾನ್ಯಲ್ ಇವಳು. ಕಳಿಸ್ತಾ ಇಲ್ಲ. ಇದನ್ನ ಅವ್ರ ಮನೆಗೆ ಮಾಡಬಾರ್ದು. ಓ, ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾರ. ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಕಾಯ್ತವ್ರೆ. ಅಲ್ಲ, ಹೆಣ್ಣನ್ನ ಕರ್ಕೊಂಬಂದು ನಾವು ಹೆಣ್ಣನ್ನ ಹೆಂಗೆ ಕಳ್ಸೋದು ನೋಡೋದ. ಈಗ ನಾವು ನಮ್ಮ ಮನೇಲಿ ಹೆಣ್ಣು ಕಳ್ಸಂಗೆ ಗಂಡು ಕಳಿಸ್ದಂಗೆ ಆಯ್ತಾರಪ್ಪ ಈಗ. ದರ್ಶನ ಬಾಯಣ. ಅಲ್ಲಿ ಇರ್ಬೇಕು, ಪಟ್ಟ ತಗೊಂಡು ಬರ್ಬಾರ್ದು. ನೀನ್ ಬರ್ತೀಯ ನೀನು? ನೀನ್ ಬಂದಿಲ್ಲ ಅಂದ್ರೆ ಆಮೇಲೆ ಇರೋದು ಅವ್ನು ಬರಲ್ಲಂತೆ ವಾಪಸ್ಸು.